ಬೇಡ ಬಿಡು, ಸುಮ್ನೆ ಈ ವಿಷಯನ್ ಕೇಳಿ ಬೇಜಾರ್ ಮಾಡ್ಕೋಬೇಡ. ಹಾಗಿದ್ರೆ ನಾನು ಕೇಳಲೇಬೇಕು. ಹೇಳು, ಯಾವ ಸಂಭ್ರಮಕ್ಕೆ ಈ ಸ್ವೀಟು? ನನ್ ವಿರಾಟ್ಗೋಸ್ಕರ. ಓಹೋ, ನನ್ ವೀರ್ಗೆ ಸ್ವೀಟ್ ತಿನ್ನೋ ಮೂಡ್ ಬಂದಿದ್ಯಾ? ಯಾವತ್ತೂ ನನ್ನ ಏನು ಕೇಳ್ದೆ ಇರೋರು ಫಾರ್ ದ ಫಸ್ಟ್ ಟೈಮ್ ಸ್ವೀಟ್ ಮಾಡು ಅಂತ ಕೇಳಿದ್ರು. ಅದಕ್ಕೆ ಮಾಡ್ತಾ ಇದ್ದೀನಿ. ಮಾಡು ಮಾಡು. ನನ್ ವೀರ್ಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಕೇಸರಿ ಸ್ವಲ್ಪ ಜಾಸ್ತಿ ಹಾಕಿ ಕೈಗೆ ತುಪ್ಪ ಅಂಟೋ ತರ ಇದ್ರೆ, ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಆದ್ರೆ ಅವನಿಗೆ ತುಂಬಾ ಇಷ್ಟ ಆಗತ್ತೆ. ಇದೆಲ್ಲ ನಿನಗ್ ಹೇಗ್ ಗೊತ್ತು? ನಾನು ಅವ್ನ್ ಮಾವನ್ ಮಗಳಲ್ವಾ, ನಿನಗಿಂತ ಜಾಸ್ತಿನೇ ಗೊತ್ತಿರತ್ತೆ. ನಾನು ಅವನು ಅಥರ್ವ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು. ಆಮೇಲೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ವೀರ್ಗೆ ಊಟದಲ್ಲಿ ಒಂದು ಚಿಟಿಕೆ ಉಪ್ಪು ಜಾಸ್ತಿ ಆದ್ರೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾನೆ. ಅವಾಗ ಅವನನ್ನ ಕಂಟ್ರೋಲ್ ಮಾಡೋದೇ ತುಂಬಾ ಕಷ್ಟ. ಹೌದಾ? ನನಗ್ ಹಾಗಿಲ್ಲಿ ತನಕ ಅನ್ಸೇ ಇಲ್ವಲ್ಲ. ಹೌದಾ? ಇನ್ಮೇಲಾದ್ರೂ ವೀರ್ ಬಗ್ಗೆ ಸರಿಯಾಗಿ ತಿಳ್ಕೋ ಸಿಂಧು. ತಿಳ್ಕೊತೀನಿ. ಸಿಹಿ ಇಷ್ಟ ಅನ್ನೋದನ್ನ ನಂಬ್ತೀನಿ, ಆದ್ರೆ ಕೋಪ ಬರುತ್ತೆ ಅನ್ನೋದನ್ನ ನಂಬಲ್ಲ. ನಂಬೋ ಹಾಗೆ ನಾನಿವತ್ ಮಾಡ್ತೀನಿ. ಅಳಿಯಂದ್ರು ಏನ್ ಮಾಡ್ತಿದ್ದಾರೆ? ಅದು ಅಮ್ಮ, ಅವರೇ ಬಂದ್ರು, ಇರು ಕೊಡ್ತೀನಿ, ತಗೊಳ್ಳಿ, ಅಮ್ಮ ಮಾತಾಡ್ಬೇಕಂತೆ. ಹಲೋ, ಹೇಳಿ ಅತ್ತೆ, ಎಲ್ಲ ಆರಾಮ? ಹೂನಪ್ಪ, ಎಲ್ಲ ಆರಾಮು. ನೀವ್ ಹೇಗಿದ್ದೀರಾ? ಸೂಪರ್ ಅತ್ತೆ. ಯಾಕೋ ಗೊತ್ತಿಲ್ಲ ಅಳಿಯಂದ್ರೆ, ಮನಸ್ಸಿಗೆ ಇರ್ಸು ಮುರ್ಸು, ಏನೋ ಒಂಥರ ಭಯ, ಆತಂಕ. ಯಾವಾಗ್ಲೂ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಲ್ಲತ್ತೆ. ಅದು ಅಲ್ಲದೆ ಇವಳು ನೋಡಿ ಕೂಡ ನಿಮಗೆ ತುಂಬಾ ದಿವಸ ಆಗಿದೆ ಅಲ್ಲ, ಅದಕ್ಕೆ ಆಗನಿಸ್ತಿದೆ ಅಷ್ಟೇ. ಹಾ, ಇರಬಹುದು. ಇಲ್ಲೆಲ್ಲ ಕೆಲ್ಸ ಮುಗಿದ್ಮೇಲೆ ಒಂದ್ಸಲ ಬಂದ್ ಹೋಗ್ತೀನಿ. ಹೌದು, ಪ್ರವೀಣನ್ಗೆ ಫಸ್ಲನ್ ದುಡ್ಡನ್ನ ನಿಮಗ್ ಕಳ್ಸೋದಕ್ಕೆ ಹೇಳಿದ್ದೆ, ಕಳ್ಸದ್ನಾ? ಅಯ್ಯೋ, ನಾನು ನಿಮ್ಗೆ ಹೇಳೋದನ್ನೇ ಮರ್ತ್ಬಿಟ್ಟೆ. ನಿನ್ನೆ ಇನ್ನೂ ಸ್ವಲ್ಪ ತೆಂಗಿನಕಾಯಿನ ಮಂಡಿಗೆ ಹಾಕ್ಬೇಕಿತ್ತು ಅಂತ ಪ್ರವೀಣ ಬ್ಯಾಂಕ್ಗೆ ಹೋಗಕ್ಕಾಗಿಲ್ಲ. ಇವತ್ತು ಬ್ಯಾಂಕ್ಗೆ ಹೋಗಿ ದುಡ್ಡು ಹಾಕ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ತಾನೆ. ಅವನು ದುಡ್ಡು ಹಾಕ್ತಿದ್ದಂಗೆ ನನ್ನ ಅಕೌಂಟಿಗೆ ಬಂದ್ಬಿಡುತ್ತೆ. ನೀವೇನು ಯೋಚನೆ ಮಾಡ್ಬಿಡಿಯತ್ತೆ. ಎಲ್ಲ ನೀವೇ ನೋಡ್ಕೋತಿರ್ಬೇಕಾದ್ರೆ ನಾನ್ ಯಾಕಪ್ಪ ಯೋಚನೆ ಮಾಡ್ಲಿ? ನೀವಿಬ್ರು ಸಂತೋಷವಾಗಿರೋದೇ ನನಗ್ ಮುಖ್ಯ. ನಿಮ್ಮ ಆಶೀರ್ವಾದ ಇದ್ರೆ ನಾವೆಂತ ಕಷ್ಟನಾದ್ರೂ ಜಯಿಸ್ತೀವತ್ತೆ. ಕೊಡಿ ಇಲ್ಲಿ. ಏನಮ್ಮ, ನೀನ್ ಅಳಿಯ ತುಂಬಾ ಬೆಣ್ಣೆ ಹಚ್ತಿದ್ದಾರೆ? ಹಾಗೇನಿಲ್ಲ, ನಾಳೆಗೆಲ್ಲ ರೆಡಿ ಇದ್ಯಾ ತಾನೆ? ಅಮ್ಮ, ಅದು ರೆಡಿ ಏನೋ ಇದ್ದೀನಿ, ಆದ್ರೂ ಯಾಕೋ ಸ್ವಲ್ಪ ಆತಂಕ ಅಮ್ಮ. ಅಯ್ಯೋ ಹುಚ್ಚಿ, ಭಯ ಪಡೋಂಥದ್ದು ಇದ್ರಲ್ಲೇನಿದ್ಯೆ? ಅದೆಲ್ಲ ಡಾಕ್ಟರ್ ನೋಡ್ಕೋತಾರೆ. ಜೊತೆಗೆ ಸಿಂಧು ಇದ್ದಾಳೆ. ಅಷ್ಟೊಂದ್ ಯಾಕೆ ಭಯ ಪಡ್ತ್ಯಾ? ಹೆದರ್ಕೋಬೇಡ ಮಗಳೇ. ನೀನು ಊರಿಗೆ ಬರೋವಾಗ ಮುದ್ದಾದ ಮಗುನ ಕರ್ಕೊಂಡ್ ಬರ್ತೀಯಾ. ಸರಿ ಅಮ್ಮ. ಅಮ್ಮ, ನೀನು ಅಷ್ಟೇ ಟೈಮಿಗೆ ಸರಿಯಾಗಿ ಮಾತ್ರೆ ತಗೋ. ಆಯ್ತಮ್ಮ, ನೀನು ಧೈರ್ಯವಾಗಿರು. ಹಾಗೆ ಅಳಿಯಂದ್ರಗ್ ದುಡ್ಡು ಬಂದ ತಕ್ಷಣ ನನಗ್ ತಿಳ್ಸಕ್ ಹೇಳಮ್ಮ. ಸರಿ ಅಮ್ಮ. ಇಷ್ಟು ಮಾತಾಡಿದ್ರು ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ. ದೇವ್ರೆ, ಏನೋ ಒಂಥರ ತಳಮಳ ಆಗ್ತಿದೆ. ಇಂಥದ್ದೇ ವಿಷಯಕ್ಕೆ ಅಂತ ಗೊತ್ತಾಗ್ತಿಲ್ಲ. ಯಾರಿಗೂ ಏನೂ ತೊಂದರೆ ಆಗ್ದಿರೋ ಹಾಗೆ ನನ್ನ ಮಕ್ಕಳ ಬೆನ್ನ ಹಿಂದೆ ನಿಂತು ಅವ್ರನ್ನ ಕಾಪಾಡಪ್ಪ ದೇವ್ರೆ. ನನ್ನ ಕೋರಿಕೆನ ಈಡೇರಿಸು.